ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ, ಇಲ್ಲಿ ತಮ್ಲೈನ್ ಕೂಡ ನೀವು ಆಲ್ರೆಡಿ ನೋಡಿದಾಗೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನು 4 ದಿನ ಫಿನಾಲೆಗೆ ಉಳಿದಿರೋದು ಅಂತಲೇ ಹೇಳ್ಬೋದು. ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಇವಾಗ ಆಲ್ರೆಡಿ 114ನೇ ದಿನಕ್ಕೆ ಕಾಲಿಟ್ಟಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇನ್ನು 4 ದಿನ ಬಾಕಿ ಇರೋದ್ರಿಂದ ತ್ರಿವಿಕ್ರಮ್ ಅವ್ರು ವಿನ್ ಆಗ್ಬೋದಾ, ಹನುಮಂತು ಅವ್ರು ವಿನ್ ಆಗ್ಬೋದಾ, ಇಲ್ಲ ಮೋಕ್ಷಿತಾ ಅವ್ರು ವಿನ್ ಆಗ್ಬೋದಾ, ಇಲ್ಲ ಭವ್ಯಗೌಡ ಅವ್ರು ವಿನ್ ಆಗ್ಬೋದಾ, ಇಲ್ಲ ಉಗ್ರ ಮಂಜು ಅವ್ರು ವಿನ್ ಆಗ್ಬೋದಾ, ರಜತ್ ಅವ್ರು ವಿನ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ಎಲ್ಲರ ತಲೆಯಲ್ಲೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗಬಹುದು, ಕಪ್ಪು ಯಾರ ಕೈಯಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಜೊತೆಗೆ ಈ ವಾರ 6 ಜನ ಇರೋದ್ರಿಂದ ಅದರಲ್ಲಿ ಒಬ್ಬರು ಮನೆಗೆ ಹೋಗ್ತಾರೆ. ಸೊ ಅದರಲ್ಲಿ ಮನೆಗೆ ಹೋಗೋರು ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕಪ್ಪು ಯಾರ ಕೈಯಲ್ಲಿರುತ್ತೆ ಮತ್ತು ಮನೆಗೆ ಹೋಗೋರು ಯಾರು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಸಡನ್ನಾಗಿ ಇಲ್ಲಿ ಲಾಸ್ಟ್ ವಾರ ಅಂದರೆ ಫಿನಾಲೆ ವಾರ ತಲುಪಿರೋದ್ರಿಂದ ಇನ್ನು 4 ದಿನ ಇದೆ ಫಿನಾಲೆಗೆ. ಅಂಥದ್ರಲ್ಲಿ ಈ ಒಂದು ಬಿಗ್ ಬಾಸ್ ಮನೆಗೆ ಖಡಕ್ಕಾಗಿ ಎಂಟ್ರಿ ಅಂದರೆ ಈ ಒಂದು ಸೀರಿಯಲ್ ನಟ ನಟಿ ಇಬ್ಬರು ಕೂಡ ಇಲ್ಲಿ ಖಡಕ್ಕಾಗಿ ಮುಖ್ಯದ್ವಾರದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾರು ಈ ಒಂದು ಯಜಮಾನ ಸೀರಿಯಲ್ನ ರಾಘವೇಂದ್ರ ಮತ್ತು ನಟಿ ಝಾನ್ಸಿ ಅವರು, ನಟ ರಾಘವೇಂದ್ರ ಮತ್ತು ನಟಿ ಝಾನ್ಸಿ ಅವರು ಬಂದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ರಜತ್ ಅವರು ಒಂದು ಕಡೆ ಶಾಕ್ ಆಗ್ತಾರೆ, ಯಾರು ಬಂದರು ಅಂತ ಹೇಳ್ಬಿಟ್ಟು. ಈ ಕಡೆ ಹನುಮಂತನು ಕೂಡ ಯಾರು ಅವರು ಅಕ್ಕ, ಯಾರು ಬಂದರು ಅಂತ ಹೇಳ್ಬಿಟ್ಟು ಭವ್ಯಾಂಗೂ ಕೇಳ್ತಾ ಇರ್ತಾನೆ. ಸೊ ಭವ್ಯ ಅವರು ಕೂಡ ಶಾಕ್ ಆಗ್ತಾರೆ. ಸೊ ಈ 4 ದಿನ ಇರೋ ಕಾರಣಕ್ಕೆ ಫಿನಾಲೆ ವಾರನೂ ಯಾರಾದರೂ ಬರ್ತಾರಾ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಇಲ್ಲಿ ಶಾಕ್ ಆಗ್ತಾರೆ ನೋಡಿ. ಮತ್ತು ಯಾಕೆ ಬಂದ್ವಿ ಅಂತಲೂ ಕೂಡ ಹೇಳ್ತಾರೆ. ಸೊ ಇನ್ನೇನು ಬಿಗ್ ಬಾಸ್ ಫಿನಾಲೆ ಆದ ತಕ್ಷಣ ಬಿಗ್ ಬಾಸ್ ಮುಗಿಯುತ್ತೆ. ಬಿಗ್ ಬಾಸ್ ಮುಗಿದ ನಂತರ ಇಲ್ಲಿ ಸೀರಿಯಲ್ಗಳಿದೆ ಹವಾ ಅಂತ ಹೇಳ್ಬಿಟ್ಟು ನೋಡ್ಬೋದು. ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ಗಳು, ಹೊಸ ಸೀರಿಯಲ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಯಜಮಾನ ಸೀರಿಯಲ್ಗಳು ಕೂಡ ಹೊಸ ಸೀರಿಯಲ್ನಲ್ಲಿ ಒಂದು ಸೇರುತ್ತೆ. ಸೊ ಹೊಸ ಸೀರಿಯಲ್ ಯಜಮಾನ ಸೀರಿಯಲ್ ಇಲ್ಲಿ ಬಿಗ್ ಬಾಸ್ ಮುಗಿದ ನಂತರ 9:30ಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಸೊ ಅದರಿಂದ ಇಲ್ಲಿ ಝಾನ್ಸಿ ಮತ್ತು ರಾಘವೇಂದ್ರ ಇಬ್ಬರು ಕೂಡ ಬಂದಿರ್ತಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿ ಇಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಇಬ್ಬರಿಗೂ ಕೂಡ ಒಂದು ಶಿಕ್ಷೆಯನ್ನು ಕೂಡ ಇಲ್ಲಿ ಝಾನ್ಸಿ ಅವರು ಕೊಡ್ತಾರೆ. ಎಂಥ ಶಿಕ್ಷೆ ಅಂತ ಕೇಳ್ತೀರಾ? ಸಿಕ್ಕಾಬಟ್ಟೆ ಕ್ವಾಡ್ಲೆ ಅಂತಲೇ ಹೇಳ್ಬೋದು. ಗಂಡಸರನ್ನು ಕಂಡ್ರೆ ಆಗೋದಿಲ್ಲ ಈ ಒಂದು ಝಾನ್ಸಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಗಂಡಸರನ್ನು ಕಂಡ್ರೆ ಅಂದರೆ ಈ ಒಂದು ಸೀರಿಯಲ್ನಲ್ಲಿ ಯಾವ ಥರ ಕ್ಯಾರೆಕ್ಟರ್ ಇದೆ, ಯಾವ ಥರ ವಿಷಯ ಇದೆ, ಅದನ್ನು ಇಲ್ಲಿ ಬಿಗ್ ಬಾಸ್ ಮೂಲಕ ವೀಕ್ಷಕರ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು ಅಂತಲೇ ನೋಡ್ಬೋದು. ಸೊ ಆ ಒಂದು ಸೀರಿಯಲ್ನಲ್ಲಿ ಝಾನ್ಸಿ ಅಂತ ಹೇಳ್ಬಿಟ್ಟು ಈ ಒಂದು ನಟಿಗೆ ಗಂಡಸರನ್ನ ನೋಡಿದ್ರೆ ಆಗೋದಿಲ್ಲ. ಅದೇ ಥರವಾಗಿ ಇಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಅವರು ಇರೋ ತನಕ ಅಂದರೆ ಇನ್ನೇನು ಫಿನಾಲೆ ವಾರ ತಲುಪಿದೆ, ಇನ್ನು 4 ದಿನ ಇದೆ ಫಿನಾಲೆಗೆ. ಅಲ್ಲಿವರೆಗೂ ಕೂಡ ಈ ಒಂದು ಫಿನಾಲೆ ಬರೋವರೆಗೂ ಕೂಡ ಭವ್ಯ ಅವ್ರನ್ನ ನೀವು ತಲೆ ಎತ್ತು ಕೂಡ ನೋಡಬಾರ್ದು, ಭವ್ಯ ಅವ್ರ ಪಕ್ಕ ಕೂತ್ಕೊಳ್ಬಾರ್ದು, ಹಾಗೆ ಭವ್ಯ ಅವ್ರ ಜೊತೆ ನೀವು ಮಾತಾಡಬಾರ್ದು. ಆ ಥರ ಒಂದು ಖಡಕ್ ಶಿಕ್ಷೆಯನ್ನು ಇಲ್ಲಿ ಝಾನ್ಸಿ ಅವರು ರಜತ್ ಮತ್ತು ತ್ರಿವಿಕ್ರಮ್ಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಅದ್ರ ಜೊತೆಗೆ ತ್ರಿವಿಕ್ರಮ್ ಭವ್ಯಗೆ ಆ ಥರ ಹೇಳಿದ್ರು. ಭವ್ಯ ಅವರು ಕೂಡ ನೋಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ರಿಂದ ಇಲ್ಲಿ ಭವ್ಯಗೌಡ ಅವರು ಕೂಡ ಹಾಂ ಅಂತ ಹೇಳ್ಬಿಟ್ಟು ಹೌದಾ ಇದೇನಿದು ಶಿಕ್ಷೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನನ್ನ ಒಂದು ಸೀರಿಯಲ್ನಲ್ಲಿ ಯಾವ ಥರ ಕ್ಯಾರೆಕ್ಟರ್ ಇದೆ ಆ ಥರನೇ ನಾನು ಇಲ್ಲಿ ಪ್ರಸ್ತುತಪಡಿಸ್ತಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಝಾನ್ಸಿ ಅವರು ಹೇಳ್ತಾರೆ. ಸೊ ಝಾನ್ಸಿ ಅವರು ಈ ಥರ ಹೇಳಿದ ತಕ್ಷಣ ಇಲ್ಲಿ ಮಾತನಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ. ಆಗ ಭವ್ಯ ಅವರು ಓ ಮೈ ಗಾಡ್ ಶಾಕ್ ಆಗ್ತಾರೆ ಅಂತಾನೆ, 1 ಸೆಕೆಂಡ್ ಶಾಕ್ ಆಗ್ತಾರೆ. ಮಾತನಾಡುವಂತಿಲ್ವಾ ತ್ರಿವಿಕ್ರಮ್ ಜೊತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಕ್ ಆಗ್ತಾರೆ. ಇದಾದ ಬಳಿಕ ರಜತ್ಗೆ ಶಿಕ್ಷೆ ಕೊಟ್ಟ ಝಾನ್ಸಿ ಅಂತಲೇ ಹೇಳ್ಬೋದು. ಶಿಕ್ಷೆ ಯಾವ ಥರ ಕೊಟ್ಲು ಅಂದರೆ ತಲೆ ಬಗ್ಗಿ ನಿಂತ್ಕೊಳ್ಬೇಕು, ನನ್ನ ಹತ್ತಿರ ಮಾತಾಡೋ ಮುಂಚೆ ತಲೆ ಬಗ್ಗಿಸಿ ನಿಂತ್ಕೊಳ್ಬೇಕು, ತಲೆ ತಗ್ಗಿಸ್ಕೊಂಡೇ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರಜತ್ಗೆ ಟಾಂಗ್ ಕೊಡ್ತಾಳೆ. ಝಾನ್ಸಿಯವರು ಒಂದು ಟಾಂಗ್ ಕೊಡ್ತಾರೆ. ಸೊ ಅದಕ್ಕೆ ಏನು ಉತ್ತರವನ್ನು ಕೊಟ್ಟರು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ತಲೆ ತಗ್ಗಿಸ್ಕೊಂಡು ನಿಲ್ಲುವ ಕ್ಯಾರೆಕ್ಟರ್ ನಂದಲ್ಲಮ್ಮ ಅಂತ ಹೇಳ್ಬಿಟ್ಟು ಝಾನ್ಸಿಗೆ ಖಡಕ್ ಉತ್ತರವನ್ನು ಕೂಡ ಕೊಡ್ತಾನೆ. ಇಲ್ಲಿ ಝಾನ್ಸಿ ಇನ್ನೊಂದು ಮಾತನ್ನ ಹೇಳ್ತಾನೆ, ನಾನು 3 ಎಣ್ಸೋವರೆಗೂ ನನ್ನ ಮುಂದೆ ತಲೆ ತಗ್ಗಿಸ್ಕೊಂಡೇ ಇರಬೇಕು, ನಾನು ಏನು ಮಾತಾಡ್ಸಿದ್ರು ಕೂಡ ನೀವು ತಲೆ ತಗ್ಗಿಸ್ಕೊಂಡೇ ಇರಬೇಕು, ಆವಾಗ ನೀವು ಈ ಮನೆಯ ಯಜಮಾನ ಆಗೋದಕ್ಕೆ ರೆಡಿ ಆಗಿರ್ತೀರಾ, ಯಜಮಾನ ನೀವೇ ಆಗ್ತೀರಾ ಅಂತ ಹೇಳ್ಬಿಟ್ಟು ತಲೆ ತಗ್ಗಿಸ್ಕೊಂಡು ಯಾರು ನಿಂತಾರೆ, ನಾನು 3 ನಿಮಿಷದವರೆಗೂ ಅಂದರೆ 3 ಎಣ್ಸೋವರೆಗೂ ಕೂಡ ಯಾರು ತಲೆ ತಗ್ಗಿಸಿ ನಿಂತ್ಕೊಂಡಿರ್ತಾರೆ ಅವರು ಯಜಮಾನ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಝಾನ್ಸಿ ಅವರು ಹೇಳ್ತಾರೆ. ಸರಿ ಆಯಿತು ಬಿಡಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ರಜತ್ ತಲೆ ತಗ್ಗಿಸಿ ನಿಂತಿರ್ತಾನೆ. ಅಷ್ಟರಲ್ಲಿ ತ್ರಿವಿಕ್ರಮ್ಗೂ ಕೂಡ ಅದೇ ಪನಿಷ್ಮೆಂಟ್ ಇರುತ್ತೆ, ಭವ್ಯ ಅವ್ರ ಜೊತೆ ಮಾತಾಡಬಾರ್ದು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಸೀರಿಯಲ್ನ ಒಂದು ಯಾವ ಥರ ಇರುತ್ತೆ, ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ವಿಷಯ ಯಾವ ಥರ
ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ವೀಕ್ಷಕರ ಮುಂದೆ ಪ್ರಸ್ತುತಪಡಿಸ್ಬಿಟ್ಟು ಹೋಗ್ತಾರೆ. 9:30ಕ್ಕೆ ಈ ಒಂದು ಸೀರಿಯಲ್ ಬರುತ್ತೆ ಟಿವಿಯಲ್ಲಿ, ಕಲರ್ಸ್ ಕನ್ನಡದಲ್ಲಿ. ಬಿಗ್ ಬಾಸ್ ಮುಗಿದ ನಂತರ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಝಾನ್ಸಿ ಮತ್ತು ರಾಘವೇಂದ್ರ ಇಬ್ಬರು ಕೂಡ ಹೇಳಿಬಿಟ್ಟು ಮನೆಗೆ ವಾಪಸ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇದ್ರ ಪ್ರಕಾರ ನಿಮ್ಗೇನು ಅನಿಸುತ್ತೆ? ಈ ಒಂದು ಯಜಮಾನ ಸೀರಿಯಲ್ ನಟ ನಟಿ ಇಬ್ಬರು ಕೂಡ ಬಂದು ಹೋದರು. ನೆಕ್ಸ್ಟ್ ಇಲ್ಲಿ ಒಂದು ಮಾತುಕತೆ ಕೂಡ ನಡೆಯುತ್ತೆ. ಸೊ ಯಜಮಾನ ನಾನೇ ಆಗಬೇಕು ಅದು ಇದು ಅಂತ ಹೇಳ್ಬಿಟ್ಟು ಇಲ್ಲಿ ವಿನ್ನರ್ ಯಾರಾಗ್ಬೋದು ಅಂತ ಕುತೂಹಲ ಎಲ್ಲರ ತಲೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು, ಬಿಗ್ ಬಾಸ್ ಮನೆಯ ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಕೂಡ ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.